ದರ್ಶನ್ ಬ್ಯಾನ್ ಹಾಕ್ತಾರ? ಈ ಬಗ್ಗೆ ಫಿಲ್ಮ್ ಚೇಂಬರ್ ಏನ್ ಹೇಳ್ತು? ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕನ್ನಡದ ನಟ ದರ್ಶನ್ ಅವರನ್ನ ಬಂಧಿಸಲಾಗಿದ್ದು, ಕನ್ನಡ ಚಿತ್ರರಂಗದಿಂದ ದರ್ಶನ್ ಅವರನ್ನ ಬಹಿಷ್ಕರಿಸಿ ಎಂಬ ಆಗ್ರಹವು ಜಾಸ್ತಿ ಆಗ್ತಾ ಇದೆ. ಕರ್ನಾಟಕ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಎನ್.ಎಂ. ಸುರೇಶ್ ನೇತೃತ್ವದಲ್ಲಿ ತುರ್ತು ಸಭೆ ನಡೆಸಲಾಗಿದೆ. ಸಭೆಯಲ್ಲಿ 27ಕ್ಕೂ ಹೆಚ್ಚು ಸದಸ್ಯರು ಭಾಗಿಯಾಗಿದ್ರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿವಿಧ ಸಂಘಟನೆಗಳು ಪ್ರತಿಭಟನೆಯನ್ನ ನಡೆಸಿದ್ದು, ಅವರನ್ನ ಚಿತ್ರರಂಗದಿಂದ ಬಹಿಷ್ಕರಿಸುವಂತೆ ಒತ್ತಡವನ್ನ ಹಾಕ್ತಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ದೇಶ ಮಟ್ಟದಲ್ಲಿ ತೀವ್ರ ಚರ್ಚೆಯಾಗ್ತಾ ಇರುವಂತ ಪ್ರಕರಣ. ಇನ್ನು ಕೊಲೆ ಪ್ರಕರಣದಲ್ಲಿ A2 ಆರೋಪಿಯಾಗಿದ್ರು ದರ್ಶನ್ ವಿರುದ್ಧ ಯಾಕೆ ಕನ್ನಡ ಚಿತ್ರೋದ್ಯಮ ಕ್ರಮ ಕೈಗೊಳ್ತಾ ಇಲ್ಲ? ಕೊಲೆ ಆರೋಪಿಯಾಗಿದ್ರು ದರ್ಶನ್ ಅವರನ್ನ ಚಿತ್ರೋದ್ಯಮ ಪರೋಕ್ಷವಾಗಿ ಬೆಂಬಲಿಸ್ತಾ ಇದೆಯೇ ಎಂದು ಸಂಘಟನೆಗಳು ಪ್ರಶ್ನೆ ಮಾಡ್ತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಫಿಲ್ಮ್ ಚೇಂಬರ್ ತುರ್ತು ಸಭೆ ನಡೆಸಲಾಗಿತ್ತು. ಮೊದಲು ಚಿತ್ರದುರ್ಗಕ್ಕೆ ತೆರಳಿ ಆ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿ ಬರ್ತೀವಿ, ನ್ಯಾಯ ಕೊಡಿಸುವ ಕೆಲಸವನ್ನ ಆ ಕುಟುಂಬಕ್ಕೆ ಮಾಡ್ತೀವಿ. ಅಲ್ಲಿಂದ ಬಂದ ಬಳಿಕ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳೋದಾಗಿ ಎನ್.ಎಂ. ಸುರೇಶ್ ಅವರು ಹೇಳಿದ್ದಾರೆ. ದರ್ಶನ್ ಅವರು ಹಲವು ಬಿಗ್ ಬಜೆಟ್ ಚಿತ್ರಗಳಿಗೆ ಸಹಿ ಹಾಕಿದ್ದು, ಡೆವಿಲ್ ಚಿತ್ರದ ಚಿತ್ರೀಕರಣ ಆರಂಭವಾಗಿತ್ತು. ಈ ಹಿಂದೆ ತಾರಕ್ ಚಿತ್ರ ಮಾಡಿದ್ದ ಮಿಲನ ಸಿನಿಮಾ ಖ್ಯಾತಿಯ ಪ್ರಕಾಶ್ ಡೆವಿಲ್ ಚಿತ್ರದ ನಿರ್ದೇಶನದ ಜೊತೆಗೆ ನಿರ್ಮಾಣವನ್ನ ಮಾಡ್ತಿದ್ದಾರೆ. ಡೆವಿಲ್ ಕೇವಲ 25 ದಿನಗಳ ಕಾಲ ಶೂಟಿಂಗ್ ಆಗಿದೆ ಎಂಬ ಮಾಹಿತಿ ಇದೆ. ಮತ್ತೊಂದು ಕಡೆ ಸಿಂಧೂರ ಲಕ್ಷ್ಮಣ ಚಿತ್ರಕ್ಕೂ ಸಹಿಯನ್ನ ಹಾಕಿದ್ರು. ಕ್ರಾಂತಿ ನಿರ್ಮಾಪಕ ಬಿ ಸುರೇಶ್ ನಿರ್ಮಾಣ ಹಾಗೂ ತರುಣ್ ಸುಧೀರ್ ನಿರ್ದೇಶನದ ಈ ಚಿತ್ರ ಇನ್ನೇನು ಶುರುವಾಗಬೇಕಿತ್ತು. ಈ ಮಧ್ಯೆ ಜೋಗಿ ಪ್ರೇಮ್ ನಿರ್ದೇಶನದ ಕೆವಿನ್ ಪ್ರೊಡಕ್ಷನ್ ಅಡಿ ಮತ್ತೊಂದು ಬಿಗ್ ಬಜೆಟ್ ಸಿನಿಮಾಗೂ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು ದರ್ಶನ್. ಆದ್ರೆ ದರ್ಶನ್ ಬಂಧನದಿಂದಾಗಿ ನಿರ್ಮಾಪಕರು ಆತಂಕಕ್ಕೆ ಸಿಲುಕಿದ್ದಾರೆ. ಇದೀಗ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ನಟ ದರ್ಶನ್ ಅವರನ್ನ ಈಗಾಗಲೇ ಬಂಧನಕ್ಕೆ ಒಳಪಡಿಸಲಾಗಿದ್ದು ಪೊಲೀಸರು ಅವರನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ಒಂದು ವರ್ಗ ದರ್ಶನ್ ಅವರನ್ನ ಚಿತ್ರರಂಗದಿಂದ ಬ್ಯಾನ್ ಮಾಡಬೇಕು ಅಂತ ಬೃಹತ್ ಪ್ರತಿಭಟನೆಯನ್ನ ಇಡೀ ಕರ್ನಾಟಕದಾದ್ಯಂತ ನಡೆಸ್ತಾ ಇದೆ. ಈ ಕುರಿತು ಫಿಲ್ಮ್ ಚೇಂಬರ್ ಕೂಡ ಇವತ್ತು ತುರ್ತು ಸಭೆಯನ್ನ ನಡೆಸಿತ್ತು. ಆ ಸಭೆಯಲ್ಲಿ ಏನೆಲ್ಲ ವಿಚಾರಗಳನ್ನ ಚರ್ಚೆ ಮಾಡಲಾಗಿದೆ, ಏನಿದೆ ಇದ್ರ ಬಗ್ಗೆ ಅಪ್ಡೇಟ್ಸ್? ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಒಂದು ತುರ್ತು ಸಭೆಯನ್ನ ಮಾಡ್ತು. ದರ್ಶನ್ ಅವರು ಕೊಲೆ ಆರೋಪದಲ್ಲಿ ಬಂಧಿತರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪೊಲೀಸ್ ಕಸ್ಟಡಿಗೆ ಹೋಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಚಲನಚಿತ್ರೋದ್ಯಮದ ಮೇಲೆ ಆಗುವ ಪರಿಣಾಮಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಒಂದು ತುರ್ತು ಸಭೆಯನ್ನ ಮಾಡಿ, ಆ ತುರ್ತು ಸಭೆಯಲ್ಲಿ ಫಿಲ್ಮ್ ಚೇಂಬರ್ನ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತೆ ಬಹುತೇಕ ಎಲ್ಲಾ ಪ್ರಮುಖರು ಸಹ ಸಭೆನಲ್ಲಿದ್ರು. ಆ ಸಭೆನಲ್ಲಿ ಮುಗಿದ ನಂತರ ಮಾಧ್ಯಮದ ಜೊತೆಗೆ ಮಾತಾಡ್ತಾ ಅಧ್ಯಕ್ಷರು ಹೇಳಿದ್ದೇನೆಂದ್ರೆ, ಬಹಳ ಮುಖ್ಯವಾಗಿ ಒಂದು ಅಂಶವನ್ನ ಗಮನಿಸಿ ಹೇಳಿದ್ರು ಅವರು. ಈಗ ದರ್ಶನ್ ಅವರು
ಅಭಿನಯಿಸ್ತಾ ಇರ್ತಕ್ಕಂತ ಮತ್ತೆ ಅವರು ಅಭಿನಯಿಸಲು ಉದ್ದೇಶಿಸಿದ ಸಿನಿಮಾಗಳ ನಿರ್ಮಾಪಕರೇನಿದ್ದಾರೆ ಆ ನಿರ್ಮಾಪಕರ ಜೊತೆಗೆ ನಾವು ಚರ್ಚೆಯನ್ನ ಮಾಡಿದ್ವಿ. ಅಂದ್ರೆ ಈಗ ಡೆವಿಲ್ ಅನ್ನೋ ಸಿನಿಮಾ ಆಲ್ಮೋಸ್ಟ್ ಒಂದು 20% ಶೂಟಿಂಗ್ ಆಗಿದೆ. ಇನ್ನ 2-3 ಸಿನಿಮಾಗಳು ಸೆಟ್ ಇರಬೇಕಾಗಿದೆ. ಆದ್ರೆ ಅದಕ್ಕೆ ಬೇಕಾದಂತ ಎಲ್ಲ ಪೂರ್ವ ತಯಾರಿಗಳಾಗಿದೆ. ಅದರಲ್ಲೂ ಕೋಟಿಗಟ್ಟಲೆ ಇನ್ವೆಸ್ಟ್ ಅನ್ನು ಮಾಡಿದ್ದಾರೆ. ಹೆಚ್ಚು ಕಡಿಮೆ ಅವರು ಬರ್ತ್ಡೇ ದಿನ ಅನೌನ್ಸ್ ಮಾಡಿದ್ದು ಒಟ್ಟು 5-6 ಸಿನಿಮಾಗಳನ್ನ. ಆ ಸಿನಿಮಾಗಳಲ್ಲಿ ಹಲವು ಸಿನಿಮಾಗಳು ಪ್ರಗತಿಯಲ್ಲಿದೆ. ಈಗ ದರ್ಶನ್ ಅವರ ಬಂಧನ ಹಿನ್ನೆಲೆಯಲ್ಲಿ ಅವರು ಅನುಭವಿಸ್ತಾ ಇರುವಂತ ನಷ್ಟ ಏನಿದೆ, ಅದಕ್ಕೆ ಏನ್ ಮಾಡ್ಬೇಕು, ಅದಕ್ಕೆ ಪರ್ಯಾಯವಾಗಿ ಏನಾದ್ರೂ ವ್ಯವಸ್ಥೆ ಮಾಡಬಹುದಾ? ಈಗ ಅರ್ಧ ಶೂಟಿಂಗ್ ಆಗಿರೋ ಸಿನಿಮಾವನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ದರ್ಶನ್ ಬೇಕೇ ಬೇಕು. ಆದ್ರೆ ಶೂಟಿಂಗ್ ಶುರುವಾಗದೇ ಇರೋ ಸಿನಿಮಾಕ್ಕೆ ಏನ್ ಮಾಡ್ಬೋದು? ದರ್ಶನ್ ಅವರು ಕಾಯ್ಬೇಕು. ಆದ್ರೆ ಶೂಟಿಂಗ್ ಶುರುವಾಗದಿರೋ ಸಿನಿಮಾಕ್ಕೂ ಸಹ ಖರ್ಚಾಗಿರುತ್ತೆ. ಅದಕ್ಕೆ ಬೇಕಾದಂತ ತಯಾರಿ, ಬೇರೆ ಬೇರೆ ಅಡ್ವಾನ್ಸ್ ಕೊಟ್ಟಿರೋದಾಗಿರ್ಬೋದು, ಲೊಕೇಶನ್ ಫಿಕ್ಸ್ ಮಾಡೋದಾಗಿರ್ಬೋದು, ಇವೆಲ್ಲವೂ ಆಗಿರ್ತದೆ. ಹಾಗಾಗಿ ಆ ನಷ್ಟವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಏನ್ ಮಾಡ್ಬೇಕು ಅನ್ನೋ ಅಂಶದ ಬಗ್ಗೆ ಬಹಳ ಸುದೀರ್ಘವಾಗಿ ಚರ್ಚೆಯನ್ನ ಮಾಡಿದ್ದಾರೆ. ಮತ್ತು ಈ ಚರ್ಚೆಯಲ್ಲಿ ಬಂದಂತ ಇನ್ನೊಂದು ಪ್ರಮುಖ ಅಂಶ ಅಂತಂದ್ರೆ, ಈಗ ದರ್ಶನ್ ಅವರ ಅರೆಸ್ಟ್ ಆಗಿದೆ, ಅವ್ರನ್ನ ಬ್ಯಾನ್ ಮಾಡಬೇಕು ಅಂತಕ್ಕಂತ ಒಂದು ಎಲ್ಲಾ ಕಡೆಯಿಂದ ಒತ್ತಾಯ ಬರ್ತಾ ಇದೆ. ಬ್ಯಾನ್ ಮಾಡಿ ಅಂತ ಅದನ್ನ ಸ್ಪಷ್ಟವಾಗಿ ನಿರಾಕರಿಸಿದ್ದಾರೆ. ಅಂದ್ರೆ ಬ್ಯಾನ್ ಮಾಡೋದಿಲ್ಲ ಅಂತ ಹೇಳಿಲ್ಲ, ಅದು ಅವಸರ ಮಾಡೋದಿಲ್ಲ. ಈಗ ಒಂದು ಕೊಲೆ ಪ್ರಕರಣ ನಡೀತಾ ಇದೆ, ನ್ಯಾಯಾಂಗ ಪ್ರಕ್ರಿಯೆ ನಡೀತಾ ಇದೆ, ತನಿಖೆ ನಡೀತಾ ಇದೆ. ಈ ಹಂತದಲ್ಲಿ ನಾವು ಬ್ಯಾನ್ ಮಾಡೋದು, ಆಮೇಲೆ ಬ್ಯಾನ್ ವಾಪಸ್ ತಗೊಳ್ಳೋದು, ಆ ತರದೆಲ್ಲ ಆಗ್ಬಾರ್ದು. ಆದ್ರೆ ನಾವು ಇದ್ರ ಬಗ್ಗೆ ನಾವು ಗಮನಿಸ್ತೇವೆ. ಏನಾಗುತ್ತೆ ಪೊಲೀಸ್ ತನಿಖೆಯಲ್ಲಿ, ಇವತ್ತು ಅವರೇ ಹೇಳಿರೋ ಪ್ರಕಾರ ಪೊಲೀಸ್ ತುಂಬಾ ವೇಗವಾಗಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಬಹಳ ಬೇಗ ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಈಗ A1, A2, A3, A4 ಅಂತೇಳಿ ಆರೋಪಿಗಳು ಇರ್ಬೋದು. ಆದ್ರೆ ಈ A1, A2 ಅಂತ ಇರೋ ಹಂತಗಳಲ್ಲಿ ಬದಲಾಗಬಹುದು. ಯಾರ ಅಪರಾಧದ ಪ್ರಮಾಣ ಎಷ್ಟು ಅನ್ನೋದು ತನಿಖೆ ಗೊತ್ತಾಗುತ್ತೆ. ನಾವು ತಕ್ಷಣ ಹೀಗ್ ಮಾಡಿದ್ದಾರೆ ಹಾಗೆ ಮಾಡಿದ್ದಾರೆ ಅಂತ ಹೇಳಿ ಬ್ಯಾನ್ ಮಾಡೋದು ಸರಿಯಲ್ಲ. ಆದ್ರೆ ನಾವು ಈ ಕೊಲೆನ ಸಮರ್ಥನೆ ಮಾಡ್ತಾ ಇಲ್ಲ. ಯಾವ ಕಾರಣಕ್ಕೂ ಕೊಲೆ ಮಾಡಿರೋ ತಪ್ಪೆ, ಕೊಲೆ ಆಗಿರೋದು ತಪ್ಪೆ, ಅದನ್ನ ನಾವು ಖಂಡಿಸ್ತೇವೆ. ಆದ್ರೆ ಅಪರಾಧದ ಪ್ರಮಾಣ ಎಷ್ಟು ಅಂತ ಗೊತ್ತಾಗ್ದೇನೆ ನಾವು ಬ್ಯಾನ್ನಂತಹ ಕ್ರಮಗಳನ್ನ ತೆಗೆದುಕೊಳ್ಳಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಫಿಲ್ಮ್ ಚೇಂಬರ್ ವ್ಯಕ್ತಪಡಿಸಿದೆ. ಹಾಗಾಗಿ ಈ ಎರಡು ಅಂಶಗಳ ಬಗ್ಗೆ ಈಗ ಚರ್ಚೆ ಆಗಿದೆ ಆ ಫಿಲ್ಮ್ ಚೇಂಬರ್ ನಲ್ಲಿ. ಮತ್ತೆ ಇದು ಫಿಲ್ಮ್ ಚೇಂಬರ್ ಅಂತ ಅಂದ್ರೆ ಅದು ವಿತರಕರು, ಪ್ರೊಡ್ಯೂಸರ್ಗಳು, ನಿರ್ಮಾಪಕರು, ವಿತರಕರು ಮತ್ತೆ ಡಿಸ್ಟ್ರಿಬ್ಯೂಟರ್ ಇವರ ಸಂಸ್ಥೆ. ಇದು ಕಲಾವಿದರ ಮೇಲೆ ತುಂಬಾ ನೇರವಾದ ನಿಯಂತ್ರಣ ಫಿಲ್ಮ್ ಚೇಂಬರ್ ನಲ್ಲಿ ಇರೋದಿಲ್ಲ. ಆದ್ರೆ ಒಂದು ಪ್ರಮುಖವಾದ ಸಂಸ್ಥೆ ಎಲ್ಲಾ ಉದ್ದಿಮೆಯಲ್ಲಿ ನೇರವಾಗಿ ತೊಡ್ಕೊಂಡಿರ್ತಕ್ಕಂಥ ಮತ್ತೆ ಇನ್ವೆಸ್ಟ್ ಮಾಡತಕ್ಕಂಥ ಕಲಾವಿದರಿಗಾಗಿ ಕಲಾವಿದರ ಸಂಘ ಇದೆ. ಕಲಾವಿದರ ಸಂಘಕ್ಕೆ ಈ ಅಂಬರೀಷ್ ಇದ್ದಾಗ ಅಂಬರೀಷ್ ಅಧ್ಯಕ್ಷರಾಗಿದ್ರು, ರವಿಚಂದ್ರನ್ ಅವರ ನೇತೃತ್ವ ವಹಿಸಿದ್ರು. ಹೀಗೆ ಚಲನಚಿತ್ರ ರಂಗದ ಎಲ್ಲಾ ಕಲಾವಿದರು ಇರ್ತಕ್ಕಂಥ ಸಂಘ ಅದು. ಹಾಗಾಗಿ ಈ ಒಬ್ಬ ಕಲಾವಿದನ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತಂದ್ರೆ ಚಲನಚಿತ್ರ ಸಂಘ, ಕಲಾವಿದ ಸಂಘ ಏನಿದೆ ಆ ಕಲಾವಿದರ ಜೊತೆಗೆ ಮಾತಾಡ್ಬೇಕಾಗುತ್ತೆ. ಅಧ್ಯಕ್ಷ ಹೇಳಿದರೆ ಈಗ ಕಲಾವಿದರ ಸಂಘದ ಜೊತೆಗೆ ನಾವು ಮಾತಾಡ್ತೀವಿ, ಚರ್ಚೆನ ಮಾಡ್ತೀವಿ, ಮುಂದಿನ ಹಂತಗಳಲ್ಲಿ ಏನ್ ಮಾಡ್ಬೋದು ಅನ್ನುವಂತ ವಿಷಯದ ಬಗ್ಗೆ ನಾವು ಅವ್ರ ಜೊತೆ ಮಾತಾಡಿ ನಂತರ ಏನ್ ಮಾಡ್ಬೋದು ಅಂತಕ್ಕಂಥ ತೀರ್ಮಾನ ಮಾಡ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಫಿಲ್ಮ್ ಚೇಂಬರ್ ನೇರವಾಗಿ ಯಾವುದೇ ಡ್ರಾಸ್ಟಿಕ್ ಗೆ ಹೋಗ್ತಾ ಇಲ್ಲ. ಆದ್ರೆ ದರ್ಶನ್ ಅವರನ್ನ ಬ್ಯಾನ್ ಮಾಡ್ಬಿಡತಕ್ಕಂಥ ಸ್ಟೆಪ್ಗೆ ಹೋಗ್ತಾ ಇಲ್ಲ. ಅವ್ರಿಗೆ ಮುಖ್ಯವಾಗಿ ಈ ಉದ್ಯಮದಲ್ಲಿ ಕೋಟಿಗಟ್ಟಲೆ ಹಣ ಇನ್ವೆಸ್ಟ್ ಮಾಡ್ತಕ್ಕಂಥ ಏನ್ ಮಾಡ್ಬೇಕು ಅಂತೇಳಿ ಹೇಳಿದ್ರು. ಈ ಕೆಲವು ಶುರು ಸಿನಿಮಾಗಳಿಗೆ ಸಂಬಂಧಪಟ್ಟಂತೆ ನಿರ್ಮಾಪಕರು ಎಲ್ಲೆಲ್ಲಿ ಅಡ್ವಾನ್ಸ್ ಇದ್ದಾರೋ, ಯಾರ್ಯಾರಿಗೆ ಮುಂಗಡವಾಗಿ ಕೊಡ್ತಾರೋ ಅವರಿಂದ ಏನಾದ್ರು ಹಣ ವಾಪಸ್ ಬರುತ್ತಾ ಅಂತ ವಿಷಯಗಳನ್ನು ಹೇಳಿದ್ದಾರೆ. ಅದಕ್ಕೆ ಎಲ್ಲದೂ ಎಷ್ಟು ದಿನಗಳಲ್ಲಿ ಈ ಪ್ರಕರಣ ಯಾವ ಹಂತಕ್ಕೂ ಮುಂದಕ್ಕೆ ಹೋಗುತ್ತೆ ಗೊತ್ತಾಗಿದೆ. ಈಗ ಇದು ಒಂದು ವೇಟೆಡ್ ತಿಳ್ಕೊಂಡಿದ್ರೆ ತುಂಬಾ
ಹಾಗಾಗಿ ಫಿಲ್ಮ್ ಚೇಂಬರ್ ಯಾವುದೇ ತಕ್ಷಣದ ಕ್ರಮಗಳಿಗೆ ಮುಂದಾಗ್ತಾ ಇಲ್ಲ ನಯನ. ಓಕೆ, ಹಾಗಾದ್ರೆ ದರ್ಶನ್ ಅವರ ಮೇಲೆ ಸಾಕಷ್ಟು ನಿರ್ಮಾಪಕರು ಇನ್ವೆಸ್ಟ್ ಅನ್ನ ಮಾಡಿದ್ದಾರೆ. ಡೆವಿಲ್ ಚಿತ್ರ ಆಗಿರ್ಬೋದು, ಸಿಂಧೂರ ಲಕ್ಷ್ಮಣ ಆಗಿರ್ಬೋದು, ಹೀಗೆ ಹಲವಾರು ಕೋಟಿ ರೂಪಾಯಿನ ದರ್ಶನ್ ಅವರ ಮೇಲೆ ನಿರ್ಮಾಪಕರು ಇನ್ವೆಸ್ಟ್ ಮಾಡಿದ್ದಾರೆ. ಈಗ ದರ್ಶನ್ ಬಂಧನವಾಗಿರೋದ್ರಿಂದ ಆ ನಿರ್ಮಾಪಕರಿಂದ ಏನಾದರೂ ರಾಜಕೀಯ ಒತ್ತಡ ತಂದು ಈ ಕೇಸ್ನಲ್ಲಿ ಏನಾದರೂ ಮಾಡಿಸುವಂತ ಸಾಧ್ಯತೆ ಇದೆಯಾ? ಇದೊಂದು ಹೈ ಪ್ರೊಫೈಲ್ ಕೇಸ್. ಯಾವುದು ಏನಾಗುತ್ತೆ, ಮುಂದಿನ ದಿನಗಳಲ್ಲಿ ತನಿಖೆ ಯಾವ ಹಂತದಲ್ಲಿ ನಡೆಯುತ್ತೆ, ಪೊಲೀಸರಿಗೆ ಫ್ರೀ ಹ್ಯಾಂಡ್ ಇರುತ್ತಾ ಅಂತ ಬಹಳಷ್ಟು ಜನರಿಗೆ ಅನುಮಾನಗಳಿದ್ದಾವೆ. ಆದ್ರೆ ಇದುವರೆಗೂ ಪೊಲೀಸರು ತೆಗೆದುಕೊಂಡಿರ್ತ ಕ್ರಮಗಳು ಮತ್ತೆ ಅವ್ರು ಮಾಡತಕ್ಕಂತ ಕೆಲಸಗಳನ್ನು ನೋಡಿದ್ರೆ ಯಾವ ಒತ್ತಡವೂ ಇಲ್ಲ ಅಂತ ಗೊತ್ತಾಗ್ತಿದೆ. ಆದ್ರೆ ಒತ್ತಡ ನೇರವಾಗಿ ಇಲ್ಲ ಅಂತ ಹೇಳಿಕ್ಕಾಗಲಿ. ಈಗಾಗಲೇ ಕೆಲವು ಮಾಹಿತಿಗಳು ಬರ್ತಾ ಇರೋ ಪ್ರಕಾರ ಕೆಲವು ಶಾಸಕರು ದರ್ಶನ್ ಅವರ ಪರವಾಗಿ ಫೋನ್ ಮಾಡಿದ್ದಾರೆ, ಅಧಿಕಾರಿಗಳಿಗೆ ಫೋನ್ ಮಾಡಿದ್ದಾರೆ, ಲಾಬಿಯನ್ನ ಮಾಡಿದ್ದಾರೆ. ಅದರಲ್ಲಿ ಬಿಜೆಪಿ ಶಾಸಕರು ಇದ್ದಾರೆ, ಕಾಂಗ್ರೆಸ್ ಶಾಸಕರು ಇದ್ದಾರೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಅಲ್ಲಿ ಫೋನ್ ಮಾಡಿರ್ಬೋದು, ಯಾಕಂದ್ರೆ ಒಬ್ಬ MLA ಅಂತಂದ್ರೆ ಅವ್ರಿಗೆ ಅಧಿಕಾರ ಇರುತ್ತೆ, ಅಥವಾ ಫೋನ್ ಮಾಡಿ ಏನ್ ಪ್ರೊಸೆಸ್ ಏನು ಅಂತ ಕೇಳಿರ್ಬೋದು. ಆದ್ರೆ ಕೆಲವರು ಅದನ್ನ ಮುಚ್ಚಾಕುವಂತ ಪ್ರಯತ್ನವನ್ನು ಸಹ ಮಾಡಿರ್ಬೋದಲ್ಲ. ಆದ್ರೆ ಇದುವರೆಗೂ ಪೊಲೀಸರು ಮಾಡಿರ್ತಕ್ಕಂಥ ಕೆಲಸ ನೋಡಿದ್ರೆ ಆ ಕೇಸ್ ತನಿಖೆಯಲ್ಲಿ ಆಗಿರ್ತಕ್ಕಂಥ ಪ್ರಗತಿಯನ್ನ ನೋಡಿದ್ರೆ ಪೊಲೀಸರಿಗೆ ಹೆಚ್ಚು ಸರ್ಕಾರದ ಕಡೆಯಿಂದ ರಾಜ್ಯ ಸರ್ಕಾರದ ಕಡೆಯಿಂದ ಯಾವುದೇ ಒತ್ತಡ ಇಲ್ಲ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಇಷ್ಟು ವೇಗವಾಗಿ ಆರೋಪಿಗಳನ್ನ ಬಂಧಿಸಿದಾಗಿರ್ಬೋದು, ಮಹಾಜರು ಮಾಡಿದ್ದಾಗಿರ್ಬೋದು, ಮತ್ತೆ ಪೊಲೀಸ್ ತನಿಖೆಯ ಅಂಶಗಳೇನಿದೆ ಆ ತನಿಖೆಯ ಅಂಶಗಳು ಹೊರಗಡೆ ಮಾಧ್ಯಮಗಳ ಮೂಲಕ ಗೊತ್ತಾಗ್ತಿರೋದನ್ನ ಸಾರ್ವಜನಿಕರಿಗೆ ಗೊತ್ತಾಗ್ತಿರೋದು ನೋಡಿದ್ರೆ ತನಿಖೆ ಬಹಳ ವೇಗವಾಗಿ ಪ್ರಗತಿಯಲ್ಲಿ ಸಾಗ್ತಾ ಇದೆ. ಮತ್ತೆ ಪೊಲೀಸರಿಗೆ ಒಂದು ಸ್ವಲ್ಪ ಮಟ್ಟಿನ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆದ್ರೆ ಬಹಳ ಮುಖ್ಯವಾದ ಅಂಶ ಅಂತಂದ್ರೆ ಚಾರ್ಜ್ ಶೀಟ್. ಆ ಚಾರ್ಜ್ ಶೀಟ್ ಅಲ್ಲಿ ಏನೇನನ್ನ ನಮೂದಿಸ್ತಾರೆ ಅದು ಒಂದು ಇಂಥ ಒಂದು ಅಪರಾಧ ಕೃತ್ಯದಲ್ಲಿ ಬಹಳ ಪ್ರಮುಖವಾದ ಘಟ್ಟ ಅದು. ಪೊಲೀಸರು ಈಗ ಚಾರ್ಜ್ ಶೀಟ್ ನಲ್ಲಿ ಈಗೇನು ತನಿಖೆಯ ಪ್ರಾಥಮಿಕ ಹಂತದಲ್ಲಿ ಸಿಕ್ಕಿರ್ತಕ್ಕಂಥ ಮಾಹಿತಿಗಳು ಮತ್ತೆ ಸಾರ್ವಜನಿಕರಿಗೆ ಗೊತ್ತಾಗಿರ್ತಕ್ಕಂಥ ಮಾಹಿತಿಗಳು ಏನಿದೆ ಅವೆಲ್ಲವೂ ಚಾರ್ಜ್ ಶೀಟ್ ಅಲ್ಲಿ ಇರುತ್ತಾ. ಆಮೇಲೆ ಜನರ ಆಕ್ರೋಶ ಅದೊಂದು ಬೇರೆ ತರ, ಒಂದು ಮಾಬು ಬೇರೆ ತರನೇ ವರ್ತನೆ ಮಾಡಬಹುದು, ಅದೊಂದು ದೊಡ್ಡ ಗುಂಪು ಬೇರೆ ಅಭಿಪ್ರಾಯಗಳನ್ನು ಹೇಳ್ಬೋದು. ಆದ್ರೆ ಪೊಲೀಸರು ಅಂತಹ ಒತ್ತಡಕ್ಕೆ ಒಳಗಾಗದಕ್ಕೆ ಮತ್ತೆ ಕೆಲವು ಭಾವನಾತ್ಮಕ ವಿಷಯಗಳಿರುತ್ತೆ. ರೇಣುಕಾಸ್ವಾಮಿ ಪರವಾಗಿನೂ ಭಾವನಾತ್ಮಕ ವಿಷಯಗಳಿದಾವೆ, ದರ್ಶನ್ ಅವರ ಪರವಾಗಿನೂ ಸಹ ಭಾವನಾತ್ಮಕ ವಿಷಯಗಳಿದಾವೆ. ಅದಕ್ಕೆ ಯಾವುದಕ್ಕೂ ಈಲ್ಡ್ ಆಗ್ದೇನೆ ಪೊಲೀಸರು ಸ್ಪಷ್ಟವಾಗಿ ಅಲ್ಲಿ ಘಟನೆ ನಡೆದಿದೆ ಅದನ್ನ ಚಾರ್ಜ್ ಶೀಟ್ ನಲ್ಲಿ ಅವರು ಅದನ್ನ ಹೇಳಲೇಬೇಕಾದಂತ ಒಂದು ದೊಡ್ಡ ಸವಾಲಿದೆ. ಹಾಗಾಗಿ ಚಾರ್ಜ್ ಶೀಟ್ ಬಹಳ ಪ್ರಮುಖವಾದ ಘಟ್ಟ ಅಪರಾಧ ಕೃತ್ಯದಲ್ಲಿ. ಆ ಚಾರ್ಜ್ ಶೀಟ್ ಬರೋವರೆಗೂ ಸಹ ಈ ತನಿಖೆಯ ಏನಾಗಿದೆ, ಯಾವ್ಯಾವ ಸಾಕ್ಷಿ ನೋಡಿದ್ದಾರೆ, ಯಾವ್ಯಾವ ಸಾಕ್ಷಿ ಸಂಗ್ರಹಿಸಿದ್ದಾರೆ, ಅದ್ ಯಾವ್ದು ಗೊತ್ತಾಗೋದಿಲ್ಲ. ಈಗ ಇರ್ತಕ್ಕಂಥ ಮಾಹಿತಿಗಳು ಹೇಳಿದ್ರು ಸಹ ಒಂದು ಪ್ರಾಥಮಿಕವಾದಂತಹ ಮಾಹಿತಿಗಳು ಮಾತ್ರ. ಹಾಗಾಗಿ ಕಾಯ್ತಾ ಇದ್ರೆ ಏನ್ ಬರ್ಬೋದು ಅದರಲ್ಲಿ ನಯನ. ಓಕೆ, ಹಾಗಾದ್ರೆ ಫಿಲ್ಮ್ ಚೇಂಬರ್ ಅವರು ಈಗ ಚಿತ್ರದುರ್ಗಕ್ಕೆ ಹೋಗಿ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಕೂಡ ಹೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಏನಿದೆ ಅಪ್ಡೇಟ್? ಫಿಲ್ಮ್ ಚೇಂಬರ್ ಸಂತ್ರಸ್ತರ ಕುಟುಂಬಗಳಿಗೆ ಹೋಗಿ ಸಾಂತ್ವನ ಹೇಳ್ತೀವಿ, ಅವರಿಗೆ ಸಮಾಧಾನ ಮಾಡ್ತೀವಿ ಅಂತ ಹೇಳಿದರೆ ಅದೊಂದು ತಪ್ಪೇ. ಯಾರು ತಪ್ಪು ಮಾಡಿದ್ರು ತಪ್ಪೇನೆ. ಆದ್ರೆ ಅವ್ರ ಕುಟುಂಬದವರ ತಪ್ಪಿನಲ್ಲಿ ಆ ಅಪರಾಧ ಕೃತ್ಯದಲ್ಲಿ ಅವ್ರು ಭಾಗಿ ಆಗಿರೋದಿಲ್ಲ. ಅದು ವೈಯಕ್ತಿಕವಾಗಿ ನಡೆದಂತ ಅವರ ಯಾರು ಆರೋಪಿಗಳಿದ್ದಾರೆ ಅವ್ರು ನಡೆಸುವಂತ ಒಂದು ಕೃತ್ಯ ಆಗಿರುತ್ತೆ. ಆದ್ರೆ ಅದರಿಂದ ಸಂಕಷ್ಟವನ್ನು ಅನುಭವಿಸುವಂತವ್ರು ಅವ್ರ ಸುತ್ತಮುತ್ತ ಇರ್ತಕ್ಕಂಥ ಅವ್ರ ಕುಟುಂಬ ಮತ್ತೆ ಸಮುದಾಯ ಆಗಿರುತ್ತೆ. ಹಾಗಾಗಿ ಅವರಿಗೆ ನಿಜವಾಗ್ಲೂ ಒಂದು ಸಾಂತ್ವನದ ಅವಶ್ಯಕತೆ ಇರುತ್ತೆ. ಆರೋಪಿಗಳು ತಪ್ಪು ಮಾಡಿದವರು ಅವ್ರ ಬಗ್ಗೆ ಯಾವುದೇ ಕ್ಷಮೆ ಇಲ್ಲ, ಅದ್ ಖಂಡನೆ ಇದೆ. ಆದ್ರೆ ಆ ಕುಟುಂಬಸ್ಥರಿಗೆ ಸಾಂತ್ವನ ಹೇಳ್ತಕ್ಕಂಥ ಒಂದು ಕ್ರಮವನ್ನ ಫಿಲ್ಮ್ ಚೇಂಬರ್ ಮಾಡುತ್ತಾ ಮತ್ತೆ ಯಾರ್ಯಾರ ಮನೆಗೆ ಹೋಗುತ್ತೆ ಏನ್ ಮಾಡುತ್ತೆ ಅಂತ ಸಹ ಗಮನಿಸಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಅದನ್ನ ಕಾದೋಡಬೇಕಾಗಿದೆ ಅಂತ. ಓಕೆ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.